ಶಾಲೆ ಹಾವೇರಿ ಪ್ರಥಮ ಸ್ಥಾನ ಪಡ್ಕೊಂಡು ಅವರ ಅನುಪಸ್ಥಿತಿಯಲ್ಲಿ ಅವರ ಸ್ವೀಕರಿಸಬೇಕು. ಬಹುತೇಕ ಎಲ್ಲ ಗೆಸ್ಟ್ ಹೀಗೆ ಎಲ್ಲ ಪ್ರಶಸ್ತಿಗಾಗಿ ಫಸ್ಟ್ ಬ್ಯಾಚ್ ಹ್ಯಾಂಗ್ ಇರ್ತದೆ ಅಂತ ತಿಳ್ಕೊಂಡಿದ್ನಿ. ಆದ್ರೆ ಇಲ್ಲಿ ಬಂದ ನಂತರ ಗೊತ್ತಾಯ್ತು ಇಲ್ಲಿ ಹಚ್ಚಿದ ಬೆಸ್ಟ್ ಆಯ್ತಂತ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ನು ಪರ್ಸನಲ್ ಕೇರ್ ಭಾಳ ಮಾಡ್ತಾರು. ನಾವು ತಪ್ಪು ಮಾಡಿದಾಗ ನಮ್ಗೆ ತಿದ್ದಿ ಬುದ್ಧಿ ಭಾಳ ಹೇಳ್ಯಾರು. ಐ ಥಿಂಕ್ ಹಿಂಗೆ ಕೇರ್ ಮಾಡಿದ ನಾನು ಎಲ್ಲೂ ಕೇಳೇ ಇಲ್ಲ. ಫಸ್ಟ್ ಆಫ್ ಆಲ್ ಚೇರ್ಮನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರೊಂದು ದೇವ್ರ ಸ್ವರೂಪನೇ ಹೌದು. ಅವ್ರ ಸರಳತೆ ನಮ್ಗೆಲ್ಲ ಮಾದರಿ. ನಮ್ಗೆ ಅವ್ರ ಹೆಲ್ತ್ ಬಗ್ಗೆ ಮತ್ತು ಸ್ಟಡಿ ಬಗ್ಗೆ ಭಾಳ ಕೇರ್ ಮಾಡ್ಯಾರು. ಏನಾದ್ರೂ ಸಮಸ್ಯೆ ಇತ್ತಂದ್ರೆ ಆಗ ಅದಕ್ಕೆ ಪರಿಹಾರ ಹುಡುಕೊಡ್ತಿದ್ರು. ನಿಜವಾಗಿಯೂ ನಿಮ್ಮ ಸರಳತೆ ನನ್ನ ಬದುಕಿಗೆ ನಾ ಭಾಳ ಇನ್ಸ್ಪೈರ್ ಆಗೀನಿ ನಿಮ್ಮ ಸರಳತೆಯಿಂದ. ಫಸ್ಟ್ ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಜಾಸ್ತಿ ಹೇಳಿದ್ರು. ಫಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಕ್ಕೆ ಬರಬೇಕು. ಸರ್ಕ್ಯೂಟ್ ಡಯಾಗ್ರಾಮ್ ಹಾಕ್ತೀರಿ. ಆಮೇಲೆ ಟ್ಯಾಬ್ಯುಲರ್ ಕಾಲಮ್ ಈ 4 ಪಾಯಿಂಟ್ ನೀವು ಬರೆದ್ರಿಂದ 100% ಏನಪ್ಪ ಅಂದ್ರೆ 80% ನೀವು ಸಕ್ಸಸ್ ಆದಂಗ. 80% ಸಕ್ಸಸ್ ಆದಂಗ. ನೆಕ್ಸ್ಟ್ ಏನಪ್ಪ ಅಂದ್ರೆ ಹಿಡನ್ ಎಕ್ಸ್ಪೆರಿಮೆಂಟಲ್ ಸರ್ಕ್ಯೂಟ್ ಕನೆಕ್ಷನ್ ಅಂತ ಒಟ್ಟ ಟೋಟಲ್ ಆಗಿ ಅದಕ್ಕೆ 3 ಅದಕ್ಕೆ ಏನೋ ನಿಮ್ಮ ಬುಕ್ದಲ್ಲಿ ನೋಡೋದು ಏನೂ ಇರೋದಿಲ್ಲ. ಅದಕ್ಕೆ 3 ಮಾರ್ಕ್ಸ್ ಕೊಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ರೀಡಿಂಗ್ ಯಾವುದೇ ಇರಲಿ ಎಂಟ್ರಿ ಮಾಡಿದ್ರಕ ಅದಕ್ಕೆ 4 ಮಾರ್ಕ್ಸ್ ಕೊಡ್ಲಿಕ್ಕೆ ಅವಕಾಶ ಇದೆ. ಆದ ಕಾರಣ ವಿದ್ಯಾರ್ಥಿಗಳೇ ಧೈರ್ಯ ಬಿಡದೆ ಯಾವುದೇ ಕಾರಣಕ್ಕೂ ನೀವು 4 ಪಾಯಿಂಟ್ ಮಾತ್ರ ಇದನ್ನು ಮಾಡಿ ಪರ್ಫೆಕ್ಟ್ ಆಗಿ ಹೋಗಿರಿ. ಮತ್ತು ಕೆಮಿಸ್ಟ್ರಿ ಒಳಗೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಚಾರ್ಟ್ ಮೇಲೆ ಡಿಪೆಂಡ್. ಯಾರು ಪರ್ಫೆಕ್ಟ್ ಇರ್ತಾರೆ ಕೆಮಿಸ್ಟ್ರಿ ವಿದೌಟ್ ಚಾರ್ಟ್ ನೀವು ಮಾಡ್ಬೋದು. ಚಾರ್ಟ್ ಅಲೌ ಕೊಡ್ತಿದ್ದಾರೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಈ ಸಲ ಬೇರೆ ಕಡೆ ಎಕ್ಸಾಮ್ ಇದೆ ನಮ್ಮದು ಪ್ರಾಕ್ಟಿಕಲ್ ಹೆಂಗಪ್ಪ ಅನ್ನೋದು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲ ಉಪನ್ಯಾಸಕರು ನಿಮ್ಮನ್ನ ಬಹಳ ಪರ್ಫೆಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಈ ಗುಣಗಾನ ಮಾಡಿದ್ದೀರಿ, ಫೀಡ್ಬ್ಯಾಕು ಕೊಟ್ಟಿದ್ದೀರಿ. ಅವ್ರು ಹೆಂಗೆ ನಡೀತಾರೆ ಹೆಂಗೆ ಮಾತಾಡ್ತಾರೋ ಅನ್ನೋದ್ರ ಬಗ್ಗೆ ಭಾಳ ಹೇಳಿದಿರಿ. ಈಗ ನೋಡ್ರಿ ಬದಲಾವಣೆ ಆಗಿದೆ. ಅದಕ್ಕಾಗಿ 49 ವಿದ್ಯಾರ್ಥಿಗಳಿಗೆ ಒಂದು ಪ್ರಮಾಣ ಮಾಡಬೇಕು. ಪ್ರಮಾಣ ಮಾಡ್ಬೇಕೇನಂತಂದ್ರೆ ನೀವು ಕೊಡ್ತಕ್ಕಂಥ ಒಂದು ಕೊಡುಗೆ ಏನಂತಂದ್ರೆ ಈ ಸಂಸ್ಥೆಗೆ ಕೊಡುಗೆ ಏನಂತಂದ್ರೆ 49 ವಿದ್ಯಾರ್ಥಿಗಳು ಒಬ್ಬೊಬ್ಬರು ಈ ಸಂಸ್ಥೆಗೆ 2 ವಿದ್ಯಾರ್ಥಿಗಳನ್ನ ವಿಜ್ಞಾನ ವಿಷಯಕ್ಕೆ ಕಳಿಸಿಕೊಡುತ್ತೇನೆ ಅನ್ನೋದ್ರ ಬಗ್ಗೆ ನಾನು ಮುಂದೆ ನೀವು ಸಂಕಲ್ಪ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಒಂದು ಕಳಕಳಿ ವಿನಂತಿ. ನೋಡ್ರಿ ಕೋರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಆರಂಭಕ ಮಾಡಿದರು, ಲ್ಯಾಬ್ ಇಟ್ಟಾರು, ಆನಂದ ಸಭಾಭವನ ಇಟ್ಟಾರು, ಆನಂತರ ಪರಿಸರ ನಿರ್ಮಾಣ ಮಾಡಿದರು. ಇದನ್ನ ಬೇರೆಯವರಿಗೆ ಹೇಳುವುದು ಸಹಿತ ಏನಂತಂದ್ರೆ ಈ ಸಂಸ್ಥೆಗೆ ಕರ್ತವ್ಯ ಸಲ್ಲಿಸದಂತೆ ಆಗುತ್ತದೆ ಅನ್ನೋದ್ರದ್ದೆಲ್ಲ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಈ ವೇದಿಕೆ ಮುಖಾಂತರ ತಾವು ಇದನ್ನು ಮಾಡ್ತಿರಲ್ಲ, ಈ ಕಲಿತ ಮಹಾವಿದ್ಯಾಲಯಕ್ಕೆ ಬೇರೆ ವಿದ್ಯಾರ್ಥಿಗಳನ್ನು ಪರಿಚಯಿಸ್ತಿರಲ್ಲ. ಚೆನ್ನೈ ಹೋದ್ಮೇಲೆ ಅಲ್ಲಿ 3 ವರ್ಷ ಒಂದು ಸಲ ಪ್ರಯತ್ನ ಮಾಡ್ತೀವಿ. 3 ವರ್ಷ ಪ್ರಯತ್ನ ಮಾಡಿದ್ರು ಅವಳಿಗೆ ಎಕ್ಸಾಮ್ ಪಾಸ್ ಆಗಿಲ್ಲ. ಇನ್ನು ಗಂಡ ತಮ್ಮ ರಿಕ್ವೆಸ್ಟ್ ಮಾಡ್ಕೊತ ನೀವು ಮರಳಿ ಬಂದು ಆಕಿ ತಮ್ಮ ಗಂಡ ರಿಕ್ವೆಸ್ಟ್ ಮಾಡ್ಕೊಂಡ ಲಾಸ್ಟ್ ಒಂದು ಚಾನ್ಸ್ ಕೊಡು ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಆಕಿ 4ನೇ ಸಲ ಒಂದು ಪ್ರಯತ್ನ ಮಾಡಿ 2008ರಾಗ ಒಂದು UPSC ಎಕ್ಸಾಮ್ ಪಾಸ್ ಆಗಿ ಒಂದು ಸೆಂಟ್ರಲ್ದಾಗ ಒಂದು ಈಗ ಇಂಟೆಲಿಜೆನ್ಸ್ ಬ್ಯೂರೋದಾಗ ಒಂದು ಹೈಯರ್ ಆಫೀಸರ್ ಆಗಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಅದಕ್ಕಾಗಿ ಯಾವ ಥರ ಕಷ್ಟ ಎದುರಿಸಿದ್ರೆ 14 ವರ್ಷ ಮದುವೆ ಆಗಿರ್ತೈತಿ, 18 ವರ್ಷ 2 ಮಕ್ಕಳಾಗಿರ್ತಾವೆ. ಕೇವಲ SLC ಮುಗಿಸಿದ ನಂತರ ಆಕೆ ಮದುವೆ ಆಗಿರುತ್ತೆ. ಮೊದಲು ಮದುವೆ ಇರುತ್ತೆ, ನಂತರ SLC ಮುಗಿಸಿ ಅಂತ ಕೊಟ್ಟ ಅಷ್ಟೇ ಇರೋ ಡಿಗ್ರಿ. ಮುಂದೆ UPSC ಮಾಡ್ಬೇಕಾದ್ರೆ ಡಿಗ್ರಿ ಮುಗಿಸಿ ಒಂದು IPS ಆಫೀಸರ್ ಆಗ್ತಾರೆ. ಅದಕ್ಕೆ ಅವಳ ಒಂದು ಸಾಧನೆ ಕಾರಣ ಏನಂದ್ರೆ ಅವಳಲ್ಲಿ ಅಧಿಕಾರ ಛಲ. ಆ ಛಲನಕ್ಕಿನ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ನಿಲ್ಲಿಸುತ್ತೆ. ಅದಕ್ಕೆ ವಿದ್ಯಾರ್ಥಿ ನಿಮ್ಮಲ್ಲಿ ಸಹ ಛಲ ಹಠ ಇರಬೇಕು. ಆ ಛಲ ಹಠದಲ್ಲಿ ನಿಮ್ಮ ಭವಿಷ್ಯದ ರೂಪಿಸುವಲ್ಲಿ ಅದನ್ನು ಉಪಯೋಗಿಸಿ ಮಾಡ್ಕೋಬೋದು. ಯಾಕಂದ್ರೆ ಸಾಕಷ್ಟು ಮಕ್ಕಳು ಈಗ ಸಣ್ಣ ವಸ್ತುಗಳಿಗೆ ಮೊಬೈಲ್, ಬೈಕ್, ಡ್ರೆಸ್ ಇದಕ್ಕೆ ಒಂದು ಚಕ್ರ ಒಂದು ಛಲ ಹಿಡ್ಕೊಂಡು ಕೂತ್ಕೊಳ್ತಾರೆ. ಅದಕ್ಕೆ ನಿಮ್ಮ ಒಂದು ಈ ಛಲ ಹಠವನ್ನು ಒಂದು ಭವಿಷ್ಯ ರೂಪಿಸುವಲ್ಲಿ ಒಂದು ಉಪಯೋಗಿಸ್ಬೇಕು. ಈ ರೀತಿ ಒಂದು ಛಲದಿಂದ ಸಾಧನೆ ಮಾಡಿದ ಮತ್ತೊಬ್ಬ ವ್ಯಕ್ತಿ ಆಗ್ತಾನೆ. ಅವು ಯಾರಂದ್ರೆ ಡಾಕ್ಟರ್ ಸಾರ್ಥಕ್ ಕಾಮತ್ ಅಂತೇಳಿ ಬೆಂಗಳೂರು. ಡಾಕ್ಟರ್ ಸಾರ್ಥಕ್ ಕಾಮತ್ 11 ವರ್ಷದಾಗ ಎಲ್ಲ ಆರೋಗ್ಯ ಇರ್ತಾನೆ. ಆದ್ರೆ 12 ವರ್ಷ ಬಂದ್ಬಿಟ್ಟು ಯಾವಾಗ ಒಂದು ಮಿಷನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಒಂದು ರೋಗ ಬರ್ತದೆ, ಕಾಯಿಲೆ. ಆ ಕಾಯಿಲೆ ಬಂದ್ರೆ ಹೆಂಗಿರುತ್ತಂದ್ರೆ ದೇಹದ ವಿವಿಧ ಅಂಗಗಳೆಲ್ಲ ವೀಕ್ ಆಗ್ತಾವೆ, ಮಸಲ್ಸ್ ಎಲ್ಲ ವೀಕ್ ಆಗ್ತಾವು. ಅದಕ್ಕೆ ಅವ್ನು ಸಾರ್ಥಕ ಮೊದಲೇ
ಈಗ ಮಸಲ್ಸ್ ವೀಕ್ ಆಗಿದ್ರೆ ಕಾಲಿನ ಮಸಲ್ಸ್ ಎಲ್ಲ ವೀಕ್ ಆಕಾವು. ಅವ ಕಾಲಿನ ಎಲ್ಲ ಒಂದು ಸ್ನಾಯುಗಳು ವೀಕ್ ಆಗೋದ್ರಿಂದ ಶಕ್ತಿ ಕಳ್ಕೊತಾನು. ಅವ ಅನಿವಾರ್ಯವಾಗಿ ವೀಲ್ ಚೇರ್ ಮೇಲೆ ಕುಳಿತ ತಿರುಗಾಡೋ ಪರಿಸ್ಥಿತಿ ಬರ್ತೈತಿ. ಆದ್ರೆ ಸಾರ್ಥಕ್ಯತ ಅವ ತನ್ನ ಆಲೋಚನೆ ಕನಸ್ಬಿಡಾಗಿದೆ. ಈ ಸಾಧಿಸೋಕೆ ಚಲೋ ಒಂದು ಉದ್ದೇಶ ಇಟ್ಕೊಂಡ ಅವ ಮುಂದೆ ಏನು ಮಾಡ್ತಾನು ಅಂದ್ರೆ 12 ವರ್ಷ ಅವ ವೀಲ್ ಚೇರ್ ಮೇಲೆ ಕುತ್ಕೊಂಡು ಸ್ಕೂಲ್ಗೆ ಹೋದ್ರೆ ಸುಮಾರಾಗಿ ಒಂದು 6th ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ವೀಲ್ ಚೇರ್ ಮೇಲೆ ಹೊಂಟ. ನಂತರ ವೀಲ್ ಚೇರ್ ಮೇಲೆ ಕುತ್ಕೊಂಡು ಅಭ್ಯಾಸ ಸ್ಟಾರ್ಟ್ ಮಾಡಿದ. SLC ಒಳಗೆ 91% ಮಾಡಿದ. ನಂತರ ಶೇಷಾದ್ರಿಪುರಮದಾಗ PUC ಮುಗಿಸಿ ನಂತರ ರಾಮಯ್ಯ ಮೆಡಿಕಲ್ ಕಾಲೇಜ್ದಾಗ 2017 MBBS ಪಾಸ್ ಆದ. ಅದರ ನಂತರ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ದಾಗ ಸೈಕಾಟ್ರಿ ಅದರಲ್ಲಿ MD ಮಾಡಿ ಈಗ ಅವ ಡಾಕ್ಟರ್ ಆಗ್ಯಾವ. ಅವಿಗೆಲ್ಲ ಸಾಧನೆ ಮಾಡಿದ್ದ ವೀಲ್ ಚೇರ್ ಮೇಲೆ ತಿರುಗಾಡ್ಬೇಕು.